ಇಲ್ಲಿ ನೋಡಿ, ಕಡಲೆಬೇಳೆ ಜೊತೆ ಬೆಲ್ಲ. ನಾನು ಚಮಚಲ್ಲಿ ಬೆಳಿತೀನಿ. ಬನ್ನಿ ನಾವು ಹೆಲ್ಪ್ ಮಾಡೋಣ. ಕಡುಬು, ಕರ್ಚಿಕಾಯಿ. ಮೆರಿಟಲ್ಲಿ ಬಂದವರಮ್ಮ. ಸೊ ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಟೈಮ್ ಬಂದು 1:30 ನೈಟು. ನಮ್ಮ ಮನೇಲಿ ಫುಲ್ಲು ಅಡುಗೆ ಪ್ರಿಪ್ರೇಷನ್ ಎಲ್ಲ ನಡೆದಿದೆ ಪೂಜೆಗೆ. ನಾಳೆ ಬೆಳಗ್ಗೆ ಪೂಜೆ ಇದೆ ಅಂತೆ, ಅದಕ್ಕೆ ಈಗಲೇ ಮಧ್ಯರಾತ್ರಿ 1:30ಗೆ ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಹೋಳಿಗೆಗೆ ಏನೇನು ಮಾಡ್ತೀರಿ ಈಗ? ಐಟಮ್ಸ್ ಏನೇನು? ಆ ಕಡೆ ಎಲ್ಲ ಬೆಂಗಳೂರು ಕಡೆಗೆ ಕಾಯಿ ಹೋಳಿಗೆ ಅಂತಾರೆ, ಈ ಕಡೆ ಬೇಳೆ ಹೋಳಿಗೆ ಅಂತೀವಿ. ಹೋಳಿಗೆ ಮತ್ತು ಕಡಲೆ ಬೀಜದಿಂದ ಹೋಳಿಗೆ ಮಾಡೋದು. ಆಮೇಲೆ ಹೋಳಿಗೆ ಮತ್ತು ಏನು ಚಪಾತಿ, ರೈಸ್, ಸಾಂಬಾರು, ಬದ್ನಿಕಾಯಿ ಪಲ್ಯ ಇದೆಲ್ಲ ಮಾಡಬೇಕು ಬೆಳಿಗ್ಗೆ. ಅದೇನದು ಗೋಳಿ ಸೌಂಡ್ ಈಗ ನೀದೆಲ್ಲ ಮಾಡೋದು ನೋಡಿ ಗೈಸ್. ಎಲ್ಲ ಪ್ರಿಪ್ರೇಷನ್ ನಡೆದಿದೆ. ಬನ್ನಿ, ನಾವು 1 ಗಂಟೆ ಮಲ್ಕೊಂಡಿದ್ದು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಐಟಮ್ಸು ನಮ್ಮ ಆಂಟಿ ಮತ್ತು ನಮ್ಮಮ್ಮ ಇಬ್ಬರು ಮಾಡಕ್ಕೆ ಕೂತಿದ್ದಾರೆ. ಮಾಡ್ರಿ ಮೀ. ಬನ್ನಿ ಗೈಸ್. ಸೊ ಗೈಸ್, ಯಾಕೋ ನಿದ್ದೆ ಬರ್ತಾ ಇಲ್ಲ. ಬನ್ನಿ ನಾವು ಹೆಲ್ಪ್ ಮಾಡೋಣ. ನಿದ್ದೆ ಬರತ್ತಿಲ್ಲ. ಇರಲಿ ಕಂಪ್ನಿ ನಮ್ಮ ಜೊತೆ. ನಮಗೂ ಒಂಚೂರು ಸಾಂಗ್ ಹಚ್ಬೇಕು. ಏಮಿ ನನಗೆ ಬೈತಾರೆ. ದೇವ್ರ ಸಾಂಗ್ ಹಚ್ಚು. ಜೋರಲ್ಲ. ಬನ್ನಿ ಗೈಸ್, ಮಲ್ಕೊಳ್ಳೋಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಬನ್ನಿ, ನಿದ್ದೆ ಬರ್ತಾ ಇಲ್ಲ. ಅಡುಗೆ ಮಾಡ್ತಾ ಇದ್ದಾರೆ. ಬ್ಯಾಟರ್ ಆಗಲೇ ತಯಾರು ಮಾಡಿ ಇಟ್ಟಿದ್ದಾರೆ ಹೋಳಿಗೆಗೆ. ಅರ್ಧ ಐಟಮ್ಸ್ ರೆಡಿ. ಹೋಳಿಗೆ ಇದು ಕುದಿಸಿಟ್ರೆ ಇನ್ನೂ ಇಲ್ಲ, ಇನ್ನೂ ಬೆಲ್ಲ ಹಾಕಿ ಇನ್ನೂ 2 ಟೈಪ್ ಕುದಿಸ್ಬೇಕು. 2 ಟೈಪ್ ಅಲ್ಲ, 2 ಸತಿ. 2 ಸರಿ. ಇನ್ನೂ 2 ಸರಿ. ಬನ್ನಿ ಗೈಸ್, ಇನ್ನೂ 2 ಸಲ ಕಡಲೆಬೇಳೆ ಹೋಳಿಗೆ ಮಾಡಬೇಕಲ್ಲ, ಅದಕ್ಕೆ ಕುದಿಸ್ಬೇಕು. ಕುದಿಸಿ ಇಡಬೇಕು. ನೀನು ಚೆನ್ನಾಗಿ ತೋರ್ಸ. ಚಮಚಿ ಯಾರು ಹಾಕತ್ತಾರ? ಚಮಚಿ ಇರುತ್ತೆ. ನಾನು ಚಮಚಿ ಬೆಳಿತೀನಿ. ಚಮಚದ ನೋಡಿ ಗೈಸ್, ಇಲ್ಲಿ ಅಯ್ಯಪ್ಪ ಸುಸ್ತಾಯ್ತಾ? ಸುಸ್ತಲ್ಲ, ಅದು ಇದು ನೋಡೋದು ಪಾಗಂಬರ. ಹುಗ್ಗಿ ಜಳ ಕಡಿಂಟಿ ಹಾಕ್ಬಿಡ್ತೀನಿ ಹಿಂಗೆ. ಸಾಂಬಾರು ಬಿಡ. ಹಾಂ, ಅಷ್ಟೇ ಸಾಕು. ಹಿಂಗೆ ಸಾಂಬಾರು ಅದಕ್ಕೆ ಹಾಕ್ರಿ. ಇದಿಷ್ಟು ಸಾಂಬಾರು. ಇದಷ್ಟೇ ಅಲ್ಲ, ಅಲ್ಲೈತೆ ನೋಡಿ. ಇದಿಷ್ಟು ಪೂರ್ತಿ ಸಾಂಬಾರಿಗಿದೆ. ಹಾಂ, ಇಲ್ಲಿ ಸ್ಪೆಷಲ್ ಇದು. ಹಾಂ, ಸಾಂಬಾರ್, ಕಟ್ಟಿನ ಸಾಂಬಾರ್. ನನ್ನ ಮಗ ಅಕ್ಷಯ್ ಐತಲಕ್ಕ, ಕಟ್ಟಿನ ಸಾಂಬಾರ್ ಅಂತಿದ್ದಿಲ್ಲ ಅವನ. ಕಟ್ಟಿಂಗ್ ಸಾಂಬಾರ್ ಅಂತಿದ್ದ. ಕಟ್ಟಿನ ಸಾಂಬಾರ್ ಅಂತ ಕರಿತೀವಿ ಗೈಸ್ ನಾವು. ಅದಕ್ಕೆ ಏನಂತಾರೆ ಗೊತ್ತಿಲ್ಲ ನಮ್ಗೆ, ಆ ಕಡೆ ಸೈಡು. ಒಟ್ಟಿನಲ್ಲಿ ಕಟ್ಟಿನ ಸಾಂಬಾರು ಅಂತ ನಾವು ಕರೀದು. ಅಂದರೆ ಅದು ಕಡಲೆಬೇಳೆದು ಕುದಿಸಿರೋದು ಇದಿರುತ್ತಲ್ಲ ನೀರು, ಆ ನೀರು, ಅದರಿಂದ ನಾವು ಕಟ್ಟು, ಸಾಂಬಾರು ಮಾಡೋದು. ಅದಕ್ಕೆ ಕಟ್ಟು ಅಂತಾರೆ, ಅದಕ್ಕೆ ಸಾಂಬಾರು.
ಅದಕ್ಕೆ ನಾವು ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಮಾಡಿ ಕಟ್ಟಿನ ಸಾಂಬಾರ್ ಅಂತ ಕರಿತೀವಿ. ಇಂಗ್ಲೀಷ್ ಅನ್ನೋದು ಏನನ್ನ ಗೈಸ್, ಈಗ ಹೋಳಿಗೆಗೆ ಇದನ್ನು ಹೂರ್ಣ ತಯಾರು ಮಾಡಬೇಕಲ್ಲ, ಹೂರ್ಣ. ಅದಕ್ಕೆ ಇಲ್ಲಿ ನೋಡಿ, ಕಡಲೆಬೇಳೆ ಜೊತೆ ಬೆಲ್ಲ ಮಿಕ್ಸ್ ಮಾಡೋದು. ಅಕ್ಕ ಪಕ್ಕಡ ಕೊಡು. ಮೀ ಬೆಲ್ಲ ಎಷ್ಟು ನೋಡ್ಬಾ ಮೀ, ಅಂಟಿ ಜಾಸ್ತಿ ಹಾಕ್ಬಿಡ್ತಾಳ. ಏ ಇನ್ನ ಹಾಕ್ಬೇಕಿತ್ತು ಗ ನೋಡಿಲ್ಲ ಇವರು ಪೂರ್ತಿ ಸ್ವೀಟ್ ಮಾಡಕ್ ಬಿಡ್ತಾರೆ. ಇದೆಲ್ಲ 2 ಬೆಲ್ಲ. kg ಬೇಳೆಗೆ 2 kg ಬೆಲ್ಲ ಹಾಕ್ತಾರ. ಆಕ್ಚುಲಿ ನಾ ಇಷ್ಟು ಪಾವ್ ಕಿಲೋ ತೆಗಿಬೇಕು. ಅದು ಹಿಟ್ಟು ಮತ್ತೆ ಇದು ಬೆಲ್ಲ ಬೇಳೆ ಇಷ್ಟು ಸೇರಿಸಿ ಎತ್ತು. ಏನಾಯ್ತು ನೋಡಲ್ಲಿ ಬಂಗಾರ ಎತ್ತು ನೋಡ್ ಬೆಲ್ಲ ಎಷ್ಟು ಬಂಗಾರಿ. ಚನಗುಂಡಿ ಎಷ್ಟು ಚೆನ್ನಾಗಿತ್ತು. ಟೊಂಕು ಚನಗುಂಡಿ ಹೆಂಗೆ ಬಿತ್ತು ನೋಡ್ರಿ. ನಲ್ಲಿ ಕೈ ಸವರ್ತಾ ಇರಬೇಕು ಅದಕ್ಕೆ. ನೀ ಏನ್ ತಂದಿಕ್ಕ ಒಳಗೋಗಿ ಪಕ್ಕಡ ಅಲ್ಲ ತರ್ಲಿಲ್ಲ ಸಿಗತ್ತಿಲ್ಲ. ಬನ್ನಿ ಗೈಸ್, ಈಗ ಅದನ್ನು ತಯಾರು ಮಾಡ್ತಾರೆ. ಅದಾದಮೇಲೆ ಹೋಳಿಗೆಗೆ ತಯಾರಿ ಸ್ಟಾರ್ಟ್ ಮಾಡ್ತಾರೆ. ಅಂಟಿ ಚಾರ್ಜ್ ಬೇಡ. ಇನ್ನೊಂದು ನೀರು ಹಾಕಿಸ್ಬೇಕು. ಅದಕ್ಕೆ ಎಲ್ಲಿಟ್ಟನ ಅಲ್ಲಿ ಮಸಾಲೆ ಬಿಸಿ ಬಿಸಿ ಹೋಳಿಗೆ. ಒಯ್ದಿಟ್ಟಿನ ಎಲೆ ಟೈಮ್ ಬಂದ್ಬಿಟ್ಟು 2:43. 3 ಗಂಟೆ. ಇನ್ನ ಏನೂ ಇಲ್ಲ. ಯಾವಾಗಿಂದ ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆವರೆಗೂ ಎಚ್ಚರನೇ ಇದ್ದೀವಿ ನಾವು. ನಾನಂತರೂ ನಿದ್ದೆನೇ ಮಾಡಿಲ್ಲ. ಟಿವಿಲಿ ದೇವ್ರ ಸಾಂಗ್ ಓಡ್ತಾ ಇದೆ. ದೇವ್ರ ಸಾಂಗ್ ಕೇಳ್ತಾ ಹೋಳಿಗೆ ತಯಾರು ಮಾಡ್ತಾ ಇದೀವಿ. ಎಲ್ಲ ಮುಂದೆ ಹಚ್ಚೋಗು ನಮ್ದು ಪದ್ಧತಿ ಎಲ್ಲಮ್ಮ. ಬೆಲ್ಲ ಜಾಸ್ತಿ ಆಯ್ತು ಅನ್ಸುತ್ತೆ ನೀ. ಕಡಿಮೆ ಆಗಿಲ್ಲ ಕರೆಕ್ಟ್ ಆಗೈತೆ. ಬನ್ನಿ ಗೈಸ್. ಸೊ ಗೈಸ್, ಫೈನಲಿ ಇದು ಹೋಳಿಗೆದು ಕಡಲೆಬೇಳೆದು ಪೂರ್ಣ ತಯಾರಾಯಿತು. ಅಂದರೆ ಇನ್ನೂ ಮಿಕ್ಸರ್ ಹೋಗ್ಬೇಕದು. ಬನ್ನಿ, ಇದು ಆಲ್ಮೋಸ್ಟ್ ಎಲ್ಲ ಬೆಲ್ಲ ಎಲ್ಲ ಮಿಕ್ಸ್ ಆಗಿ ತಯಾರಾಗಿದೆ. ಬೆಳಗ್ಗೆ 3:22. ಪೂರ್ಣ ಮಿಕ್ಸರ್ ಆಗ್ತಾ ಇದೆ. ಅಲ್ಲಿ ಅಜ್ಜಿ ಕಡುಬಿಗೆ ಕರ್ಚಿಕಾಯಿಗೆ ಹಿಟ್ಟನ್ನ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಟೀ ಪ್ರಿಪೇರ್ ಆಗ್ತಾ ಇದೆ. ಬೆಳಗ್ಗೆ 4:30. ಆಲ್ಮೋಸ್ಟ್ 100 ಕಡುಬು ಆಯ್ತು ಗೈಸ್. 100 ಕರ್ಚಿಕಾಯಿ ಆಯ್ತು ಫೈನಲಿ. ಆ ಕಡೆ ಎಣ್ಣೆ ತಯಾರಾಗಿದೆ. 120 ಕರ್ಚಿಕಾಯಿ ತಯಾರಾಗಿದೆ. ಈಗ ಎಣ್ಣೆಯಲ್ಲಿ ಕರಿತಾರೆ. ಈಗ ಇದು ಹೂರ್ಣ ನಾನು ಮಿಕ್ಸರ್ ಆಗ್ತಾ ಇದ್ದೀನಿ. ಸೊ ಗೈಸ್, 5 ಗಂಟೆ, ಬೆಳಗ್ಗೆ 5 ಗಂಟೆ. ಕರ್ಚಿಕಾಯಿ ಆಲ್ಮೋಸ್ಟ್ ಆಗೋಯ್ತು ಗೈಸ್. ಇನ್ಮೇಲೆ ನಮ್ಮಮ್ಮ ಹೋಳಿಗೆ ತಯಾರು ಮಾಡೋಕ್ಕೆ ಕೂತಿದ್ದಾರೆ.
ಸ್ಟಾರ್ಟ್ ಇನ್ನ ಹೋಳಿಗೆ ಪ್ರೊಸೆಸ್ ಸ್ಟಾರ್ಟ್. ಯಾವಾಗ ಸ್ಟಾರ್ಟ್ ಮಾಡಿದ್ವಿ ನಾವು? ಆಲ್ಮೋಸ್ಟ್ ಯಾವಾಗ ಸ್ಟಾರ್ಟ್ ಮಾಡೀವಿ? 1 ಗಂಟೆಗೆ ಸ್ಟಾರ್ಟ್ ಮಾಡಿದವರು ಈಗ 5 ಗಂಟೆ. ಅದು ಒಂದು ಅಪ್ಪಿ ಒಂದು ತೆವಿ ಕೊಡಬೇಕು. ಅದು ಇದು ಏನು 4 ಗಂಟೆ ಆಯ್ತು ಗೈಸ್. ಈಗ ನಾವು ಬೆಳಗ್ಗೆ ಇಂದ ಎಚ್ಚರ ಇದ್ದೀವಿ, ಅಂದರೆ ಆಲ್ಮೋಸ್ಟ್ ನೈಟ್ ಎಲ್ಲ ಎಚ್ಚರನೇ ಇದ್ದೀವಿ. ಅಂದರೆ ಇದು ಪ್ರೊಸೆಸ್ ಸ್ಟಾರ್ಟ್ ಮಾಡಿ 4 ಗಂಟೆ ಆಯ್ತು. ಬನ್ನಿ, ಇನ್ನು ಬೆಳಗ್ಗೆ ತನಕ ಆಗುತ್ತಂತೆ. ಇನ್ನು 8 ಗಂಟೆವರೆಗೂ ನೋಡೋಣ ಗೈಸ್. ಬೆಳಗ್ಗೆ 5:40. ಇನ್ನು ಹೋಳಿಗೆ ಪ್ರೊಸೆಸ್ ಜಾರಿಗೆ ಇದೆ. ಅಯ್ಯಪ್ಪ, ಇದನ್ನೆಲ್ಲ ನೋಡಿ ನನಗೆ ತಲೆ ಅಂತ ಇದೆ ಗೈಸ್. ಇದನ್ನೆಲ್ಲ ಯಾರು ತಿಂತಾರೆ, ಯಾರು ಬಿಡ್ತಾರೆ? ಒಂದೊಂದು ಐಟಮ್ಸ್ ತೋರಿಸ್ತೀನಿ ನೋಡಿ. ಈಗ ಇದು ಕಡುಬು, ಕರ್ಚಿಕಾಯಿ. ಅಲ್ಲಿ ಅಂಬ್ಲಿ ತಯಾರಾಗಿದೆ. ಈ ಕಡೆ ಕಟ್ಟಿನ ಸಾಂಬಾರು ಪ್ರಿಪ್ರೇಷನ್, ಆ ಕಡೆ ಹೋಳಿಗೆ, ಈ ಕಡೆ ಬದನೆಕಾಯಿ ಪಲ್ಯಗೆ ಪ್ರಿಪ್ರೇಷನ್. ಏಯಪ್ಪ, ಇಷ್ಟೊಂದು ಐಟಮ್ಸ್. ಮತ್ತೆ ಇನ್ನೇನೇನೈತಿ? ರೈಸು, ಚಪಾತಿ, ಪುರಿ, ಇದು ಸಂಡಿಗೆ ಹುರಿದಿಟ್ಟಿರೋದಾಗಲೇ. ಅಯ್ಯಪ್ಪ, ಇಷ್ಟೆಲ್ಲ ಐಟಮ್ಸ್. ನಿನ್ನ ಯೂಟ್ಯೂಬ್ ಚಾನಲ್ ಅಂತ ರಚ್ಚಿಗೆ ಎದ್ದು ಕೊಯ್ಯಾಕ ಅಮ್ಮ. ಮಂದಿ ಈ ತರ ಎಕ್ಸ್ಪ್ರೆಷನ್ ಇರುತ್ತೆ. ಜಂಗ್ಲಿ ಮಂದಿ ಗೈಸ್. ಯಾರು? ಜಂಗ್ಲಿ ಮಂದಿ. ನೋಡಲ್ಲ ನಾಗವಲ್ಲಿ. ನಾಗವಲ್ಲಿ ಆಗ್ಬಿಟ್ಟ. ಅಲ್ಲೊಂದು ಇದು ಏನದು ಹೊಟ್ಲೆ ಏನಂತಾರೆ ಮೀನ್? ಬಸ್ರಿ. ಬಸ್ರಿ ಹೆಂಗ್? ಬಾಂತಿ ಬಸ್ರಿ ಅಲ್ಲ, ಬಸ್ರಿ ಅಂದ್ರೆ ಹಾಕ್ಲಿದ್ದಾಗ ಬಾಂತಿ. ಫುಲ್ ಶೆಕಿ ಸುರ್ದ್ ಸಾಯಾಗತ್ತೀವಿ ನಾವು. ಕಂಡು ಹೇಳ್ತಾ ಅಲ್ಲ, ಅಜ್ಜಿಯಾಗಿ ತಲೆ ಕಟ್ಟಿದ್ದು ಬಿಚ್ಚದೇ ಇಲ್ಲ ಅದನ್ನು. ಅಕ್ಕಿಗೂ ಬೀಚ್ ಅಂತೀನಿ, ಮಳಿ ಬರಾಕತ್ತಿಲ್ಲ ಈಗ. ತಲೆ ಕಟ್ಟಿದ್ ಬೀಚ್ ಅದ ಅಂತೀನಿ, ಸಿಟ್ಟಿಗೆ ಎದ್ದು. ಅದು ಅವ್ರಿಗೆ ತಾಂಡಿ ಆಗ್ತದೆ, ಸ್ವಲ್ಪ ಗಾಳಿ ಬಿಸಿ. ಅದು ಅದನ್ನೇನ್ ನೋಡು ಇರಂಗಿಲ್ಲ ಕರನೆ. ಆಮೇಲೆ ಮಳಿ ಬಂದಾಗ ಕಟ್ಕೊಳಂಗಿಲ್ಲ, ಮಳಿ ಬಂದಾಗ ಎಲ್ಲಾ ತಗದ್ ಕುಂದಿರ್ತಾಳ ಅಜ್ಜಿ. ಈಗ ಮಳಿ ತೋದೋ ಅನ್ನಾಗತೈತಿ, ಚಿತ್ರ ಹಾಕೊಂಡಿಲ್ಲ, ತಲಿ ಕಟ್ಕೊಂಡಿಲ್ಲ ಅಂತ ಬೈತೀನಿ. ಇವ ಬೇಡ ಅಂತ ನಂಗ ನಮ್ಮ ಅಜ್ಜಿ ಡೆತ್ ಆಯ್ತಲ್ಲ ಗೈಸ್, ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಮೇಲೆ ಶಕ್ಕಿ ಆಗುವಾಗ ಮಧ್ಯಾಹ್ನ ಗೈಸ್ ಇದನ್ನ ಪ್ರೊಸೆಸ್ ಮುಗಿಯೋ ತರ ಕಾಣ್ತಾ ಇಲ್ಲ. ಇನ್ನ 8 ಗಂಟೆವರೆಗೂ ಅಂತ. ಇದು ನಿದ್ದೆ ಹೊಡೆದು ಬಂದು ಗಟ್ಟಿಗೆತ್ತಿ ಊರ್ನ ಒಳಗ ಹಿಟ್ಟ ರೌಂಡ್ ಬಂದ್ಬಿಡ್ತೈತಿ. ನಿದ್ದೆ ಹೊಡೆದು ಬಂದು ಕೂರ್ತಾ ಇದೆ. ನೋಡಿ ಕೈ ಹೊಲಸೈತಮ್ಮ ನೋಡಿ. ಒಂದ್ ರೌಂಡ್ ನಿದ್ದೆ ಹೊಡೆಯೋದು ಬರೋದು, ಒಂದ್ ರೌಂಡ್ ನಿದ್ದೆ ಹೊಡೆಯೋದು ಬರೋದು. ಸೊ ಗೈಸ್ ಬನ್ನಿ, ಆಲ್ಮೋಸ್ಟ್ ಬೆಳಗ್ಗೆ ಆಯಿತು. ಫುಲ್ ಒನ್ ಡೇ ನೋ ಸ್ಲೀಪ್ ಗೈಸ್, ಡೇ ಫುಲ್ ನೋ ಸ್ಲೀಪ್. ನಮ್ಮ ಬಂಗಾರಿ ನಿದ್ದೆ ಹೊಡೆದು ಎದ್ದಿದೆ. ಈಗ ಮಿಲ್ಕ್ ಪ್ಯಾಕೆಟು ಮತ್ತು ಬನ್ನು
ಟೀ ಕುಡಿಯೋಕ್ಕೆ ತರಬೇಕಂತೆ. ಬನ್ನಿ ಹೋಗೋಣ ಸೋಮವಾರ. ಗೈಸ್, ಅದು ಅಂಗಡಿ ಓಪನ್ನೇ ಇಲ್ಲ. ಅಲ್ಲಿ ಎಮ್ಮೆ ಹಾಲು ಸಿಗುತ್ತೆ, ಅಲ್ಲಿ ಹೋಗಿ ತೊಗೊಂಬರೋಣ ಬನ್ನಿ. ಗೈಸ್ ಬನ್ನಿ, ಇದು ಮಿಲ್ಕ್ ಪ್ಯಾಕೆಟ್ ಅಷ್ಟೇ ತೊಗೊಂಬಂದೆ, ಎಮ್ಮೆ ಹಾಲು. ಮತ್ತು ಬೇಕ್ರಿ ಅಂಗಡಿ ಯಾವುದೂ ಓಪನ್ ಮಾಡಿಲ್ಲ ಇನ್ನು. ಅದು ನಾನು ನಿನ್ನೆ ಊರಿಗೆ ಹೋಗಿ ಮುದ್ದೆಬಾಳಿಗೆ ಹೋಗಿದ್ನಲ್ಲ, ಅಲ್ಲಿ ಹೋದಾಗ ಟೋಸ್ಟ್ ತಂದಿದ್ದೆ, ಅದನ್ನೇ ತೊಗೊಂಡು ಅಡ್ಜಸ್ಟ್ ಮಾಡ್ಕೋಬೇಕೀಗ. ಬನ್ನಿ. ಸೊ ಗೈಸ್, ಫೈನಲಿ ಇದು ಸ್ವಲ್ಪ ವ್ಲಾಗು ಸ್ವಲ್ಪ ದೊಡ್ಡದಾಗುತ್ತೆ, ಲಾಂಗ್ ಆಗಿಬಿಡುತ್ತೆ. ಅದಕ್ಕೆ ಇದು ಪಾರ್ಟ್ 1, ಪಾರ್ಟ್ 2 ನೆಕ್ಸ್ಟ್ ಬರುತ್ತೆ, ನೋಡ್ತಾ ಇರಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಬಾಯ್ ಬಾಯ್.